ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗಿರೋದು ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಆಗ್ತಾ ಇರುವಂತಹ ಗೋಲ್ಮಾಲ್. ಈ ಗೋಲ್ಮಾಲ್ಗೆ ಸಂಬಂಧಪಟ್ಟಂತೆ ನಿಮ್ಮ ಪಬ್ಲಿಕ್ ಟಿವಿ ಮೊನ್ನೆ ಅಷ್ಟೇ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಹೇಗೆ ಆಳಂದ ಶಾಸಕರು ಫಸ್ಟ್ ಅವರು ಆಡಿಯೋ ಮುಖಾಂತರ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ಆಮೇಲೆ ನಂದೇ ಅದು ಆಡಿಯೋ ಇರೋದು, ನಾನು ಹೇಳಿದೆಲ್ಲ ಸತ್ಯ ಅಂತ ಹೇಳಿದ್ರು. ಈ ಬೆನ್ನಲ್ಲೇ ಮತ್ತಷ್ಟು ಸಾಕ್ಷ್ಯಗಳು ಪಬ್ಲಿಕ್ ಟಿವಿಗೆ ಸಿಗ್ತಾ ಇದೆ. ವಸತಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ದೊಡ್ಡ ಸ್ಕ್ಯಾಮ್, ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನೋಡ್ತಾ ಹೋಗೋಣ. ಬಡವರು ಕಾಸು ಕೊಟ್ರಷ್ಟೇನ ಸರ್ಕಾರಿ ಮನೆ, ಇದು ಆಫ್ ದ ರೆಕಾರ್ಡ್ ತುಂಬಾ ಜನ ಮುಂಚೆಯಿಂದ ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ಬಟ್ ಈಗ ಸಾಕ್ಷ್ಯ ಸಮೇತ ತುಂಬಾ ಓಪನ್ ಆಗಿ ಖುಲ್ಲ ದುಡ್ಡು ವಸೂಲಿ ಆಗ್ತಾ ಇದೆಯಾ, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಬ್ಲಿಕ್ ಟಿವಿ ಸಾಕ್ಷ್ಯ ಸಮೇತ ಮತ್ತೊಂದು ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. ಹಾಗಾದ್ರೆ ಈ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ವಸತಿ ಯೋಜನೆಯ ಗೋಲ್ಮಾಲ್ಗೆ ಯಾವ ರೀತಿ ದಾಖಲೆಗಳು ಸಿಗ್ತಾ ಇದೆ ಅದನ್ನು ನೋಡ್ತಾ ಹೋಗೋಣ. ಈ ಕ್ಷಣಕ್ಕೆ ನಾವು ಬ್ರೇಕ್ ಮಾಡ್ತಾ ಇರುವಂತಹ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಸಂಬಂಧಪಟ್ಟಂತಹ ಗೋಲ್ಮಾಲ್ ಎಲ್ಲ ಓಪನ್ ಆಗಿ ನಡೀತಾ ಇದೆ. ಸೊ ಅಲ್ಲಿ ಶಾಸಕ BR ಪಾಟೀಲ್ ಸ್ವಕ್ಷೇತ್ರದ ಜನ ಮಾತಾಡ್ತಾ ಇರೋದು ಇದನ್ನ, ಫಲಾನುಭವಿ 1, 2 ಈ ರೀತಿ ಅವ್ರ ನಡುವೆ ನಡೆಯುವಂತಹ ಕಾನ್ವರ್ಸೇಷನ್, ಒಬ್ರು ಇನ್ನೊಬ್ರ ಜೊತೆಗೆ ನೀನೆಷ್ಟು ಕೊಟ್ಟಿದ್ಯಾ ಅಂತ ಕೇಳುವಂತಹ ಕಾನ್ವರ್ಸೇಷನ್. ಅದರಲ್ಲಿ ರೊಕ್ಕ ಕೊಟ್ಟಿದ್ದೀನಿ ಅಂತ ಆತ ಹೇಳ್ತಾನೆ, ಅಂದ್ರೆ ದುಡ್ಡು ಕೊಟ್ಟಿದ್ದೀನಿ, ಹೌದು ಕಾಸು ಕೊಟ್ಟಿದ್ದೀನಿ ಅಂತ. ಎಷ್ಟು ಕೊಟ್ಟಿದ್ದೀನಿ ಅಂತ ಕೇಳಿದಾಗ 10,000 ಕೊಟ್ಟಿರೋ ಬಗ್ಗೆ ಇಬ್ಬರು ಗ್ರಾಮಸ್ಥರ ನಡುವೆ ಸಾಕ್ಷ್ಯ ಸಿಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತಹ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಾ.